ಮಗ 23 ವರ್ಷ, ತೀರೋಗಿ 2 ವರ್ಷ ಆಯಿತು. ಅವನ ಲೆಕ್ಕದಲ್ಲಿ ನಾವು ಸವಿ ನೆನಪಿಗೆ ಅಂತ ಹೇಳಿ ನಾನು ಈ ಊರಿನ ಜನಗಳಿಗೆ ಕೊಡ್ತಾ ಇದ್ದೀನಿ. ಇದು ಈ ಸಿಲಿಂಡರ್ ನಾವು ಆಕ್ಸಿಜನ್ ಹಾಕೊಂಡು ನೀರು ಅಡಿಗೆ ಹೋಗೋದು ಇದಿರ್ತದೆ. 8 ಮಕ್ಕಳನ್ನು ನಾವು ಕರ್ಕೊಂಡು ಹೋಗಿದ್ದೇವೆ. ಈ ಸಲ ನನಗೆ ಈ ಆಂಬುಲೆನ್ಸ್ ತುಂಬ ಸಹಾಯ ಆಯಿತು. ಆದರೆ ಸಹ ಹಳೇದು ಆಂಬುಲೆನ್ಸ್ ಅಲ್ಲ, ಎಲ್ಲಾದ್ರೂ ನೀರು ಬಿದ್ದರೆ ಜಲ ಅವಘಡ ರಕ್ಷಣಾ ತಂಡ ಅಂತ ಇರ್ತದೆ ನೋಡಿ. ಇಷ್ಟೆಲ್ಲ ಇದೆ ಇದರಲ್ಲಿ ಸಹ, ಇದಿಷ್ಟಿದೆ. ನಮ್ಮ ಸ್ಕೂಬಾ ಡೈವಿಂಗ್ ಐಟಮ್ಸ್ ಎಲ್ಲ ಆ ಬಾಕ್ಸ್ ಒಳಗೆ ಹಾಕಿಡ್ತೇವೆ ಎಲ್ಲ. ಇದು ನಮ್ಮ ಪೈಲಟ್ ಇವರೆಲ್ಲ. ಓಕೆ, ನಮಸ್ತೆ. ಪೈಲಟ್ ಅಂತ ಹೇಳಿದ್ರೆ ನಾವು ವಿಮಾನ ಓಡಿಸೋರು ಅಷ್ಟೇ ಕೇಳ್ತೀವಿ. ಇವ್ರು ಯಾವ ಥರ ಪೈಲಟ್? ಇದು ಯಾರಾದ್ರು ವ್ರತ ಭಟ್ರೆ ವಯರ್ ಹಾಕಿ ನಾವು ಮನೇಲಿ ಫ್ರಿಜ್ಜಲ್ಲಿ ಬಾಡಿ ಇಡ್ಬೋದು. ಟೀಮಲ್ಲಿ ನಾನು ಒಬ್ಬನೇದು, ಆಮೇಲೆ 2 ಆಯಿತು. ಆಮೇಲೆ ನನ್ನ ಸ್ನೇಹಿತರು ಒಬ್ಬೊಬ್ಬರೇ ಬರಲಿ ಶುರುವಾಗಿ ಈಗ 10-12 ಜನ ಆಗಿದ್ದಾರೆ. ಈಗ ಇವತ್ತು 3 ಆಂಬುಲೆನ್ಸ್ ನಡೆಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತದೆ. ಆದರೂ ಸಹ ಈ ಜನಗಳ ಸಹಾಯ ಮಾಡಬೇಕು. ಆದಷ್ಟು ನಾವು ದುಡಿದ್ರಲ್ಲಿ ಒಂದು 20% ಆಗ್ತೇವೆ. ಮತ್ತು ಜನಗಳು ನನಗೆ ಗೌರವಧನ ಅಂತ ಎಲ್ಲ ಸನ್ಮಾನ ಕಾರ್ಯಕ್ರಮ ಆದದ ಹಣ ಸಹ ಅದಕ್ಕೆ ಹಾಕ್ತೀನಿ. ಇದು ಡೆಡ್ ಬಾಡಿ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಇದರಲ್ಲಿ ನೋಡಿ, ಅರ್ಜೆಂಟ್ ಪೇಷಂಟ್ ತಗೊಂಡು ಹೋಗ್ಬೋದು, ಇಲ್ಲಾಂದರೆ ಬಾಡಿ ತಗೊಂಡು ಹೋಗ್ಬೋದು. ಹೃದಯ ಸಮಸ್ಯೆ ಇದ್ದ ಮಕ್ಕಳಿಗೆ ಉಚಿತವಾಗಿ ಇಲ್ಲಿಂದ ಬೆಂಗಳೂರು ಹೋಗಿ 40,000 ರೂಪಾಯಿ 30,000 ರೂಪಾಯಿ ಬೇರೆ ಆಂಬುಲೆನ್ಸ್ ತಗೊಳ್ತಾರೆ. ನಾವು ಉಚಿತವಾಗಿ ನಮ್ಮ ಆಂಬುಲೆನ್ಸ್ ಸಹ 3 ಆಂಬುಲೆನ್ಸ್ ಒಟ್ಟಿಗೆ ಹೋಗ್ತದೆ. ಗೌರವಧನ ಕೊಡ್ತಾರೆ ಸನ್ಮಾನ ಕಾರ್ಯಕ್ರಮದಲ್ಲಿ. ಆ ಹಣ ತಂದು ಅದಕ್ಕೆ ಹಾಕ್ತೇನೆ. ಮತ್ತು ನಾನು ದುಡ್ದು ಒಂದು 20% ಅದಕ್ಕೆ ಹಾಕ್ತೇನೆ. ಆ ಹಣವನ್ನು ವರ್ಷಕ್ಕೆ ಒಂದು ಸಲ ತೆಗೆದು ಈ ಜನಗಳಿಗೆ ಈ ಥರ ಸೇವೆ ಮಾಡ್ತೀನಿ. ಡಿಜಿಟಲ್ ಮಾಧ್ಯಮದ ಆತ್ಮೀಯರೇ, ನಾನಿವತ್ತು ಬೇಸಿಗೆ ಕಥೆಗಳನ್ನ ಹೇಳೋದಕ್ಕೆ ಉಡುಪಿಗೆ ಬಂದಿದ್ದೀನಿ. ಉಡುಪಿ ಅಂತ ಹೇಳಿದರೆ ನಿಮಗೆಲ್ಲ ನೆನಪಾಗುತ್ತೆ ಮಲ್ಪೆ. ಹಾಗಾಗಿ ನಾನಿವತ್ತು ಮಲ್ಪೆ ಬೀಚಿಗೆ ಬಂದಿದ್ದೀನಿ. ಮಲ್ಪೆ ಅಂತ ಹೇಳಿದರೆ ಮತ್ತೊಬ್ಬರು ನೆನಪಾಗ್ತಾರೆ. ಯಾರು ಹೇಳಿ? ಸಾಹಸ ಕಲಾವಿದ, ಸ್ಕೂಬಾ ಡ್ರೈವಿಂಗಲ್ಲಿ ಇವರ ಕಾರ್ಯಾಚರಣೆಯಿಂದ ಅನೇಕ ಡೆಡ್ ಬಾಡಿಗಳು ಸಿಕ್ಕಿದೆ. ಸಮುದ್ರದ ಮಟ್ಟದಲ್ಲಿ ಆಳದಲ್ಲಿದ್ದಂಥ ಡೆಡ್ ಬಾಡಿಗಳನ್ನ ಕಂಡುಹಿಡಿದಿದ್ದಾರೆ. ಅಷ್ಟು ಎಕ್ಸ್ಪರ್ಟ್ ಆಗಿದ್ದಾರೆ. ಅನೇಕ ಜೀವಗಳನ್ನು ಕೂಡ ಕಾಪಾಡಿದ್ದಾರೆ. ಅನೇಕ ಸತ್ತಂಥ ಹೆಣಗಳನ್ನ ಕೂಡ ಹೊರತರುವಂಥ ಪ್ರಯತ್ನ ಮಾಡಿದ್ದಾರೆ. ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಹೇಳಿ? ಹೌದು, ನಿಮ್ಮೆಲ್ಲರ ನೆಚ್ಚಿನ ಈಶ್ವರ್ ಮಲ್ಪೆಯವರು ಮಾಡದಂಥ ಕಾರ್ಯಾಚರಣೆಗಳಿಲ್ಲ. ಎಲ್ಲಿ ಒಂದು ಸುಸೈಡ್ ಆಗಿರುತ್ತೆ, ಎಲ್ಲಿ ನದಿಯಲ್ಲಾಗಿರ್ಬೋದು, ಕೆರೆಯಲ್ಲಾಗಿರ್ಬೋದು, ಸಮುದ್ರದಲ್ಲಿ ಆಗಿರ್ಬೋದು, ಹೆಣ ಇದೆ ಅಂತ ಹೇಳಿ ಪೊಲೀಸರಿಗೆ ಅನುಮಾನಾಸ್ಪದವಾಗಿ ಬಂದಿರುತ್ತೆ. ಅವರು ಫಸ್ಟ್ ಕಾಂಟ್ಯಾಕ್ಟ್ ಮಾಡೋದೆ ಈಶ್ವರ್ ಮಲ್ಪೆಯವ್ರನ್ನ. ಹಾಗಾದರೆ ಈಶ್ವರ್ ಮಲ್ಪೆಯವರ ಬದುಕು ಹೇಗಿದೆ, ಅವ್ರ ಸಾಹಸದ ಕಥೆಗಳನ್ನ ಎಲ್ಲರೂ ಕೇಳೋಣ ಬನ್ನಿ. ಎಲ್ರಿಗೂ ಕೂಡ ಮಲ್ಪೆಯಲ್ಲಿರುವಂತಹ ಈಶ್ವರ್ ಮಲ್ಪೆಯವರ ಬದುಕಿನ ಕಥೆಗೆ ಸ್ವಾಗತ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಇಲ್ಲಿಂದ ಇದು ಮಲ್ಪೆ ಬೀಚಿಗೆ ಎಂಟ್ರಿ ಆಗುತ್ತೆ ಈ ರೋಡು. ಇಲ್ಲಿಂದ ಒಳಗಡೆ ಹೋದರೆ ಮಲ್ಪೆ ಬೀಚ್ ನೋಡ್ಬೋದು. ಆಮೇಲೆ ನೋಡೋಣ. ಫಸ್ಟ್ ಈಶ್ವರ್ ಮಲ್ಪೆಯವ್ರನ್ನ ಮಾತಾಡ್ಸೋಣ ಬನ್ನಿ. ನೀವು ನೋಡ್ಬೋದು ಅಲ್ಲಿ ಈಶ್ವರ್ ಮಲ್ಪೆಯವರು ಅವ್ರದ್ದು ಸಾರಥಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಅವ್ರದ್ದೊಂದು ಸ್ನೇಹಿತರ ಬಳಗ ಇದೆ. ಬನ್ನಿ ಮಾತಾಡ್ಸೋಣ. ಆಲ್ರೆಡಿ ಬರ್ತಾ ಇದ್ದೀನಿ ಅಂತ ಜಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ಹೇಳಿದ್ದು. ಸದ್ಯ ನಮ್ಮ ಅದೃಷ್ಟನ ವೀಕ್ಷಕರು ಈಶ್ವರ್ ಮಲ್ಪೆಯವ್ರನ್ನ ನೋಡಬೇಕಂದ್ರೆ ಇವತ್ತಿಲ್ಲೇ ಇದ್ರು. ನೆನ್ನೆ ಅಷ್ಟೇ ಎಲ್ಲೋ ಇವ್ರು ಪೋಸ್ಟ್ ನೋಡಿದಾಗ ಗುಬ್ಬಿನೋ ತುಮಕೂರೋ ಎಲ್ಲ ಇರ್ತಾರೆ. ಇರೋದೇ ತೀರಾ ಕಡಿಮೆ. ಇಲ್ಲಿದೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮಕ್ಕಳು ಮತ್ತು ಮಡದಿ ಎಲ್ಲ ಹೇಗಿದ್ದಾರೆ? ಮಕ್ಕಳು ಮಡದಿ ಇವತ್ತಿಗೆ ನಮ್ಮ ಹೆಂಡತಿ ಮನೆಗೆ ಬಿಟ್ಟಿದ್ದೀನಿ. ವರ್ಷದಲ್ಲಿ 1 ಸಲ ನಾವು ಹೋಗ್ತೇವೆ. ಈ ಸಲ ಅವರೊಂದು ಮನೆಯಲ್ಲಿ ಕಾರ್ಯಕ್ರಮ ಇತ್ತು. ಇವತ್ತಿಗೆ ಒಂದು 3 ದಿವಸ ಆಯಿತು ಮನೆಯಲ್ಲಿ ಅಲ್ಲಿ ಬಿಟ್ಟು ಬಂದಿದ್ದೀನಿ. ಓಕೆ, ಇವತ್ತು 3 ದಿವಸ ನಾವು ಇಲ್ಲೇ ಇದ್ದೇವೆ. ಇವಾಗಲೂ ಆ್ಯಡ್ಸಪ್. ಥ್ಯಾಂಕ್ ಯು. ಎಷ್ಟೋ ಸತ್ತಂಥ ಹೆಣಗಳನ್ನ ಅವ್ರ ಮನೆಯವರಿಗೆ ತಲುಪಿಸೋಂಥ ಪ್ರಯತ್ನ ಮಾಡಿದ್ರು. ಅದರಲ್ಲೂ ಕೂಡ ನಿಮ್ಮ ಜೀವವನ್ನು ಲೆಕ್ಕಿಸದೆ ಸಮುದ್ರದ ಆಳ ಮಟ್ಟಕ್ಕೆ ಇಳಿತೀರಾ. ಇದೆಲ್ಲ ನಿಮ್ಗೆ ಹೇಗೆ ಬಂದಿದ್ದು? ನಿಮ್ಮ ಕಥೆಗಳನ್ನ ನಮ್ಮ ವೀಕ್ಷಕರಿಗೆ ಹೇಳ್ಬೇಕು. ಸಾಕಷ್ಟು ಕಡೆಗಳೆಲ್ಲ ಮಾತಾಡಿದ್ದೀರಾ. ಖಂಡಿತವಾಗಿ ನಾನು ಈ ವಿಷಯ ಮೊದಲನಾಗಿ ನನಗೆ ಆಂಬುಲೆನ್ಸ್ ನೋಡಿ, ಇದೆಲ್ಲ ನಿಮ್ಮದೇ ಓನ್ ಆಂಬುಲೆನ್ಸ್ ನೀವೇ ಇಟ್ಕೊಂಡಿದ್ದೀರಾ? ಖಂಡಿತ 3 ಸಹ. ಓಕೆ, ಎಷ್ಟು ಆಂಬುಲೆನ್ಸ್ ಇದೆ ಈಗ? 3 ಆಂಬುಲೆನ್ಸ್ ಇದೆ. 3 ಆಂಬುಲೆನ್ಸ್ ಉಚಿತ. ಓಕೆ, ಉಚಿತ ಅಂದರೆ ಜನಗಳಿಗೆ ಯಾರು ಕರೆದ್ರೂ ಸಹ ಅವರಿಗೆ ಉಚಿತವಾಗಿ ಹೋಗುದು. ಯಾರ ಹತ್ರ ಹಣ ತಗೊಳ್ಳೋದಿಲ್ಲ ಈ ಏರಿಯಾದಲ್ಲಿ. ಈಗ ಎಲ್ಲ ನಾನು ನೋಡಿದಂಗೆ ಎಲ್ಲ ಕಡೆ ಸಹ ಎಲ್ಲ ಸಮಸ್ಯೆ ಎಲ್ಲ ಇರ್ತದೆ. ಆದರೆ ಇವತ್ತು 3 ಆಂಬುಲೆನ್ಸ್ ನಡೆಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತದೆ. ಆದರೂ ಸಹ ಈ ಜನಗಳ ಸಹಾಯ ಮಾಡಬೇಕು. ಆದಷ್ಟು ನಾವು ದುಡಿದ್ರಲ್ಲಿ ಒಂದು 20% ಆಗ್ತೇವೆ. ಮತ್ತು ಜನಗಳು ನನಗೆ ಗೌರವಧನ ಅಂತ ಎಲ್ಲ ಸನ್ಮಾನ ಕಾರ್ಯಕ್ರಮ ಆದದ ಹಣ ಸಹ ಅದಕ್ಕೆ ಹಾಕ್ತೀನಿ. ಗೌರವಧನ ಇರ್ಬೋದು, ಸನ್ಮಾನಗಳೆಲ್ಲ ಬರುತ್ತಲ್ಲ, ಅದೆಲ್ಲನೂ ಕೂಡ ಸಮಾಜ ಸೇವೆಗೆ ತೊಡಗಿಸ್ಕೊಂಡಿದ್ರ. ನಾನು ನೋಡ್ದಂಗೆ ನೀವೇನು ಸ್ಥಿತಿವಂತರಲ್ಲ. ನಿಮ್ಮ ಮನೆ ನೋಡಬೇಕು. ನಾನು ಕೆಲವೊಂದು ವಿಡಿಯೋಗಳನ್ನ ನೋಡಿದ್ದೀರಾ. ನೀವೇನು ಸಮಾಜ ಸೇವೆ ಮಾಡೋದಕ್ಕೆ ಅಯ್ಯೋ ಪಾಪ ಕೂಡಿಟ್ಟಿದ್ದಾರಪ್ಪ ಈಶ್ವರ್ ಮಲ್ಪೆ ಅವರು ಫ್ಯಾಮಿಲಿಲಿ ಬಂಡಲ್ ಗಟ್ಟಲೆ ದುಡ್ಡಿದೆ ಅದಕ್ಕೆ ಸಮಾಜ ಸೇವೆ ಮಾಡ್ತಿದ್ದಾರೆ ಅಂತೆಲ್ಲ. ಅವ್ರು ದುಡ್ದಂಥ 10 ರೂಪಾಯಿಲಿ 5 ರೂಪಾಯಿನ ಸಮಾಜ ಸೇವೆಗೆ, 5 ರೂಪಾಯಿನ ಫ್ಯಾಮಿಲಿಗೆ. ಇನ್ನೂ ಎಂತ ಜಂಜಾಟದ ಬದುಕಲ್ಲಿದ್ದಾರೆ. ಅವ್ರ ಮನೆಯೇ ತೋರಿಸ್ತೀನಿ. ಫಸ್ಟ್ ಆಂಬುಲೆನ್ಸ್ ನೋಡೋಣ. ಯಾವಾಗ ತಗೊಂಡಿದ್ದೆ ಈಶ್ವರಣ್ಣ? ಇದು ನೋಡಿ, ಇದು 2 ವರ್ಷ ಆಯಿತು. ಇದು ನನ್ನ ಮಗನ ತೀರಿ ಹೋದ ಸವಿ ನೆನಪಿಗಾಗಿ ಮಾಡ್ತಾ ಇದ್ದೇವೆ. ಇದು ಮಗ 23 ವರ್ಷ, ತೀರೋಗಿ 2 ವರ್ಷ ಆಯಿತು. ಅವನ ಲೆಕ್ಕದಲ್ಲಿ ನಾವು ಸವಿ ನೆನಪಿಗೆ ಅಂತ ಹೇಳಿ ನಾನು ಈ ಊರಿನ ಜನಗಳಿಗೆ ಕೊಡ್ತಾ ಇದ್ದೀನಿ. ಇದು ಉಚಿತವಾಗಿ. ಮಗ ಏನಾಗಿತ್ತು? 3 ಮಕ್ಕಳಿದ್ದಾರೆ. 3 ಮಕ್ಕಳು ನನ್ನ ವಿಶೇಷಚೇತನ ಮಕ್ಕಳು. 3 ಕಾರಣ
ಅಂದ್ರೆ ಕಾರಣ ಏನು ಡಾಕ್ಟರ್ ಕೇಳಿದ್ರ ಹೇಗೆ ಜೆನೆಟಿಕ್ ಪ್ರಾಬ್ಲಮ್ ಅಂದ್ರೆ ನಾವು ರಿಲೇಷನ್ ಮದುವೆ ಆಗಿದೆ ಅಂತ ಹೇಳ್ತಾರೆ. ಹತ್ರ ಸಂಬಂಧಿ ಅದು ಮನೆಯಲ್ಲಿ ಹೇಳ್ತೇನೆ ವಿಷಯ ಎಲ್ಲ ಹೇಳ್ತಾ ಅದು ಇವನ ಸವಿ ನೆನಪಿಗಾಗಿ ಮಾಡಿದ್ದು. ಇದೊಂದು ಮತ್ತೊಂದು ಇದು ಗೌರ್ಮೆಂಟ್ ಕೊಟ್ಟದ್ದು ನಮಗೆ ಒಂದು ಸರ್ಕಾರ ಕೊಟ್ಟು ಏನಿಲ್ಲ ಒಳಗಡೆ ಫುಲ್ ಹೋಗಿದೆ. ಆದ್ರೂ ಸಹ ನಾವು ನಡೆಸಿ ಸುಮಾರು 5 ಲಕ್ಷ ತನಕ ಖರ್ಚಾಗಿದೆ ಈ ಗಾಡಿಗೆ. ಓ ವಿಂಡೋಸೇ ಇಲ್ಲ, ಅದನ್ನು ಇದನ್ನ ಹಾಕೊಂಡು ಸ್ಕ್ರೀನ್ ಗಾರ್ಡ್ ಆಗಿ ಹೌದಾ ಹಾಕಿದೆ. ಅದಕ್ಕೆ ತುಂಬಾ ಖರ್ಚು ವೆಚ್ಚದ 5 ಲಕ್ಷ ಖರ್ಚಾಗಿದೆ. ಇಂಜಿನ್ ಹೋಗಿದೆ, ತುಂಬಾ ರಿಪೇರಿ ಇದೆ. ಯಾಕಂದ್ರೆ ಸರ್ಕಾರನ ಕೇಳಲಿಕ್ಕೆ ಆಗೋದಿಲ್ಲ, ಅವ್ರು ಕೊಟ್ಟು ಬಿಟ್ಟಿದ್ದಾರೆ ಅಷ್ಟೇ. ಓಕೆ, ಅದನ್ನ ಇದು ಸಹ ಉಚಿತವಾಗಿ ಹೋಗ್ತದೆ. ಇದರಲ್ಲಿ ಇದೇ ಆಂಬುಲೆನ್ಸ್ ಅಲ್ಲಿ 8 ಮಕ್ಕಳನ್ನ ನಾವು ಕರ್ಕೊಂಡು ಹೋಗಿದ್ದೀವಿ ಇಲ್ಲಿಂದ. ಯಾಕೆಂದ್ರೆ ಉಚಿತ ಅಂದರೆ ಇಲ್ಲಿಂದ ಹೃದಯ ಸಮಸ್ಯೆ ಇದ್ದ ಮಕ್ಕಳಿಗೆ ಉಚಿತವಾಗಿ ಇಲ್ಲಿಂದ ಬೆಂಗಳೂರು ಹೋಗಿ 40,000 ರೂಪಾಯಿ 30,000 ರೂಪಾಯಿ ಬೇರೆ ಆಂಬುಲೆನ್ಸ್ ತಗೊಳ್ತಾರೆ. ನಾವು ಉಚಿತವಾಗಿ ನಮ್ಮ ಆಂಬುಲೆನ್ಸ್ ಸಹ 3 ಆಂಬುಲೆನ್ಸ್ ಒಟ್ಟಿಗೆ ಹೋಗ್ತದೆ. ಉಚಿತವಾಗಿ ಯಾವುದೇ ಸಮಸ್ಯೆಗಳು ಬಂದ್ರು, ಯಾರಿಗೆ ಎಮರ್ಜೆನ್ಸಿ ಆಗಿದೆ ಅಥವಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ಸುತ್ತೆ, ಆಂಬುಲೆನ್ಸ್ಗೂ ಕೂಡ ಅವರಿಗೆ ಪ್ರೊವೈಡ್ ಮಾಡೋಕ್ಕಾಗಲ್ಲ. ಕಡು ಬಡವರು ಇರ್ತಲ್ಲ, ಅವರಲ್ಲಿ ಯಾರು ಇರ್ತಾರೆ ಅಂದ್ರೆ ಈಶ್ವರಣ್ಣ ಅಲ್ಲಿ ಇರ್ತಾರೆ. ಹೌದು, ಹೆಚ್ಚಿನ ಚಿಕ್ಕ ಮಕ್ಕಳು ಅಂದರೆ 2 ತಿಂಗಳದು 3 ತಿಂಗಳದು 5 ತಿಂಗಳು ಹೃದಯ ಸಮಸ್ಯೆ ಇದ್ದರೆ ಇಲ್ಲಿಂದ ನಾವು ಬೆಂಗಳೂರು ನಾರಾಯಣ ಹಾಸ್ಪಿಟ್ಲಿಗೆ ಹಾಗೂ ಹೃದಯ ಸಮಸ್ಯೆ ಇರುವ ಎಲ್ಲ ಮಕ್ಕಳಿಗೆ ಸಹ ಇಲ್ಕಲ್ಗೆ ಸಹ ತಗೊಂಡು ಹೋಗಿದೆ. ಆವಾಗ ನಮಗೆ ಸಪೋರ್ಟ್ ಆಗಿ ಬರೋದು ಬೇರೆ ಆಂಬುಲೆನ್ಸ್ಗಳು. ನಮಗೆ ಬೇರೆ ಆಂಬುಲೆನ್ಸ್ಗಳು ಬರೋದು ಅಂದರೆ ಎಸ್ಕೋಟ್ ಆಗಿ ಬರ್ತದೆ. ಸುಮಾರು ಮೊನ್ನೆ ಒಂದು ಮಗು ನಮ್ಮ ಮಣಿಪಾಲ ಆಸ್ಪತ್ರೆಯಿಂದ ಒಂದು 3 ತಿಂಗಳ ಮಗು ಕರ್ಕೊಂಡು ಹೋಗ್ಲಿಕ್ಕಿತ್ತು. ಆ ಮಗು ಕರ್ಕೊಂಡು ಹೋಗುವ ನಮಗೆ ಸುಮಾರು ಒಂದು 70ರಿಂದ 75 ಆಂಬುಲೆನ್ಸ್ಗಳು ನಮ್ಮ ಮುಂದ್ಗಡೆ ಎಸ್ಕೋಟ್ ಕೊಟ್ಟಿದ್ದಾರೆ. ಎಸ್ಕೋಟ್ ಅಂದರೆ ನಮಗೆ ದಾರಿ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಆಂಬುಲೆನ್ಸ್ ಬರ್ತಾ ಅಂತ ಹೇಳಿದರೆ ನಮ್ಮ ಇಲ್ಲಿಂದ ಶುರುವಾಗಿ ನಮ್ಮ ಇಲ್ಲಿ ಚಾರ್ಮಾಡಿ ಘಾಟಿಂದ ಸ್ಟಾರ್ಟ್ ಆಗ್ತದೆ. ಈಗ ನಮ್ಮ ಬೆಂಗಳೂರು ಹೋಗಿ ಚಾರ್ಮಾಡಿ ಘಾಟಿಂದ ಸ್ಟಾರ್ಟ್ ಆಗ್ತದೆ. ಉಜಿರೆ ಆಗಲಿ, ಚಾರ್ಮಾಡಿ ಆಗಲಿ, ಅಲ್ಲಿಂದ ಬೇಲೂರು ಆಗಲಿ, ಕೊಟ್ಟಿಗೆಹಾರ ಆಗಲಿ, ಅಲ್ಲಿಂದ ಹಾಸನ ಆಚೆ ಮುಂದೆ ಎಷ್ಟು ಅಲ್ಲಲ್ಲಿ ಸ್ಟ್ಯಾಂಡಿನ ಪ್ರತಿಯೊಂದು ಆಂಬುಲೆನ್ಸ್ಗಳು ನಾವು ಪೋಸ್ಟ್ ಆಗಿರ್ತೇವೆ. ನಮ್ಮ ಒಂದು ಆಂಬುಲೆನ್ಸ್ ಬರ್ತದೆ ಮಗು ಕರ್ಕೊಂಡು. ಅದಕ್ಕೆ ನಮಗೆ 0 ಟ್ರಾಫಿಕ್ ಹೇಳ್ತಾರೆ. 0 ಟ್ರಾಫಿಕ್ ಅವರೇ ಮಾಡಿಕೊಡ್ತಾರೆ ಇದ್ದ ಆಂಬುಲೆನ್ಸ್ ಎಲ್ಲ. ಒಳ್ಳೆ ಕಾರ್ಯ ಮಾಡ್ತಾರೆ. ಸುಮಾರು ಮೊನ್ನೆ ಹೋದಾಗ 75 ಆಂಬುಲೆನ್ಸ್ಗಳು ನಮಗೆ ಸಾಥ್ ಕೊಟ್ಟಿದ್ದಾರೆ ಮುಂದೆ ಜಾಗ ಮಾಡ್ಕೊಂಡು. ನಮ್ಮ ಜನರು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನೀವೇ ಸಾಕ್ಷಿ. 0 ಟ್ರಾಫಿಕ್ VIP ಮತ್ತೆ ಎಲ್ಲ ಇಟ್ಕೊಂಡು ಕೂಡ ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡಿದ್ರು ಕೂಡ ಟ್ರಾಫಿಕ್ನವ್ರು ಒದ್ದಾಡ್ತಾ ಇರ್ತಾರೆ. ಈಶ್ವರಣ್ಣ ಒಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಾಗ ಇಲ್ಲಿಂದ 2 ಜಿಲ್ಲೆನ ದಾಟ ಹೋಗ್ಬೇಕು ನೀವು. ಉಡುಪಿ, ಹಾಸನ, ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿ ತುಂಬಾ ದೂರ ಇದೆ ಹೋಗ್ಲಿಕ್ಕೆ. ಅಲ್ಲಿಗ ನಾವೀಗ ನೆಲಮಂಗಲ ಟೋಲ್ನಿಂದ ನಮಗೆ ಅಲ್ಲಿ ಜೀವನ್ ಜ್ಯೋತಿ ಅಂತ ಒಂದು ಆಂಬುಲೆನ್ಸ್ನವರು ಇದೆ. ಅವರು ಸಹ ಒಂದು 3 ಆಂಬುಲೆನ್ಸ್ ಅಲ್ಲಿಂದ ಬರ್ತದೆ. ಆ ಆಂಬುಲೆನ್ಸ್ಗಳ ಸಾಥ್ ಕೊಟ್ಟಿದ್ರೆ ನಮಗೆ ತುಂಬ ಹೋಗ್ಲಿಕ್ಕೆ ತುಂಬ ಸುಲಭ ಆಗ್ತದೆ. ಅಂದ್ರೆ ಎಲ್ಲೆಲ್ಲಿ ತಿರುಗಾಡಿದೆ ಆಂಬುಲೆನ್ಸ್? ಈ ಆಂಬುಲೆನ್ಸ್ ತುಂಬಾ ಸಲ ಬೆಂಗಳೂರಿಗೆಲ್ಲ ಹೋಗಿದೆ. ಈ ಆಲ್ ಕರ್ನಾಟಕದ ಮೂಲೆ ಜಿಲ್ಲೆಗಳಿಗೆ ಸಹ ಹೋಗಿದೆ. ಜಾಸ್ತಿ ಹೋಗಿದೆ ಈ ದೊಡ್ಡ ಆಂಬುಲೆನ್ಸ್. ಆಮೇಲೆ ಚಿಕ್ಕ ಆಂಬುಲೆನ್ಸ್ ಮತ್ತೊಂದು ಆಂಬುಲೆನ್ಸ್ ಇದೆ. ಒಳಗಡೆ ಹೆಂಗೆ ಡಿಫೈಡ್ ಮಾಡ್ಕೊಂಡಿದ್ರು. ಆಪತ್ ಬಾಂಧವ ಈಶ್ವರ್ ಮಲ್ಪೆ ಅವರ ಮಗನಾದ ನಿರಂಜನ್ ಸವಿ ನೆನಪಿಗಾಗಿ ಉಚಿತ ಸೇವೆ. ಅಂದ್ರೆ ಮಗನ ನೆನಪಲ್ಲಿ ನೀವು ಮಾಡ್ತಿದ್ದೆ. ಆ ತರ ನಾವು ಇಲ್ಲಿ ಹೋದಾಗ ಈ ತರ ಮಾಡ್ತೀವಿ. ಇಲ್ಲಿ ಜಲ ಅವಘಡ ರಕ್ಷಣಾ ತಂಡ ಅಂತ ಹಾಕಿದ್ದೇವೆ. ಇದು ಯಾಕೆಂದ್ರೆ ಎಲ್ಲಿ ಯಾರು ನೀರು ಬಿದ್ದರೆ ಕನ್ನಡದಲ್ಲೇ ಬರ್ದಿದೆ. ಓನ್ಲಿ ರಿಸ್ಕ್ ಟೀಮ್ ಇದು. ಮತ್ತೆ ನೋಡಿ 24 ರಾತ್ರಿ ಆಗ ಎಲ್ಲರಿಗೆ ಫ್ರೀ ಕಾಲ್. ಓಕೆ, 24 ಇಂಟು ಕಾಲ್ ಮೀ. ಓಪನ್ ಆಗಿ ಬರ್ಕೊಂಡ್ಬಿಟ್ಟಿದ್ದೀರಾ. ನಮಗೆ ಪುರುಷ 3 ಈಗ ನಮ್ಮ ಪೈಲಟ್ಗಳು 3 ಜನ 5 ಜನ ಪೈಲಟ್ಗಳಿದ್ದಾರೆ ಹುಡುಗರು. ಅವರು ಸಹ ಸೋಷಿಯಲ್ ಸರ್ವಿಸ್ ನಮ್ಮ ಹತ್ರ ಫ್ರೀ ಬರ್ತಾರೆ. ಯಾರು ಸ್ಥಾನ ತಗೊಳ್ಳೋದಿಲ್ಲ. ಆಟೋ ಡ್ರೈವರ್ ಇದ್ದಾರೆ, ಮೀನುಗಾರಿಕೆ ಹೋಗೋರು ಇದ್ದಾರೆ. ಅವರೆಲ್ಲ ಫ್ರೀ ಆಗಿ ನಮ್ಮ ಜೊತೆ ಬರ್ತಾಯಿದ್ದಾರೆ. ಆವಾಗ ನನಗೆ ಇಷ್ಟ ಆಂಬುಲೆನ್ಸ್ ನಾನಿಲ್ಲದ ಮತ್ತೊಬ್ಬರು ತಗೊಳ್ಳೋಗ್ತಾರೆ. ಎಲ್ಲದರಲ್ಲೂ ಈ ಥರ ಬರ್ದಿಟ್ಟಿದ್ದೀವಿ. ಓಕೆ, ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಇತ್ತು. ಖಂಡಿತವಾಗಿ. ಓಕೆ, ನಿಮ್ದೆಲ್ಲ ಫೋಟೋ ಸ್ಟಿಕರಿಂಗ್ ಮಾಡ್ಕೊಂಡಿದ್ದೀರಾ. ಅಂದರೆ ಈ ಗಾಡೀಲಿ ಹೋದ್ರೆ ಆಂಬುಲೆನ್ಸ್ ಬರ್ತಾರೆ, ಯಾರ್ದು ಈಶ್ವರ್ ಮಲ್ಪೆ ಅಣ್ಣಂದು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಖಂಡಿತವಾಗಿ. ಇದು ನೋಡಿ, ಇದು ದೊಡ್ಡ ಆಂಬುಲೆನ್ಸ್. ಇದು ಆಂಬುಲೆನ್ಸ್ ಹಾಗೆ ಪ್ರತಿಯೊಂದು ಹಿಂದ್ಗಡೆ ಚುರುದುಂಬಿಡ್ಲ. ಇದು ನಮ್ಮ ಪೈಲಟ್ ಇವರಿಲ್ಲ. ಓಕೆ, ನಮಸ್ತೆ. ಪೈಲಟ್ ಅಂತ ಹೇಳಿದ್ರೆ ನಾವು ವಿಮಾನ ಓಡಿಸೋರು ಅಷ್ಟೇ ಕೇಳ್ತೀವಿ. ಇವ್ರು ಯಾವ ಥರ ಪೈಲಟ್? ಯಾಕೆಂದ್ರೆ ಎಲ್ರಿಗೂ ಡ್ರೈವರ್ ಅಂತ ಹೇಳ್ತಾರೆ. ಆದರೆ ನಾನು ಡ್ರೈವರ್ ಅಂತ ಚೂರು ಭಾವನೆ ಚಿಕ್ಕದಾಗುತ್ತೆ ಅವ್ರಿಗೆ ಹೇಳುವಾಗ. ಅದಕ್ಕೆ ಅವರಿಗೆ ವಿಮಾನ ಓಡಿಸೋರಿಗೆ ಪೈಲಟ್ ಅಂತ ಹೇಳ್ತೇವೆ. ಅದೇ ರೀತಿ ನನಗೆ ಸಹ ಇವರು ಪೈಲಟ್ ಅಂದ್ರೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟಾಗಿ ಕರೆದಾಗೆ ಆಗ್ತದೆ. ಅದಕ್ಕೋಸ್ಕರ ಆ ರೆಸ್ಪೆಕ್ಟ್ ಅವರಿಗೆ ಉಳಿಸ್ಬೇಕೆ. ಅವರಿಗೆ ಡ್ರೈವರ್ ಅಂದರೆ ಒಂಥರ ಚಿಕ್ಕದಾಗ್ತದೆ. ಅದಕ್ಕೆ ಡ್ರೈವರ್ಗಿಂತ ಪೈಲಟ್ ಅಂತ ಹೇಳಿದ್ರೆ ಸ್ವಲ್ಪ ಒಳ್ಳೇದಲ್ಲ. ಅದಕ್ಕೆಂದ್ರೆ ಸ್ವಲ್ಪ ಅವರಿಗೆ ನಾನು. ಓಕೆ, ಇದು ನಿಮ್ಮದೇ ಫೋಟೋ? ಈ ಫೋಟೋ ಈ ಥರ ಸ್ಕೂಬಾ ಡೈವಿಂಗ್ ಫೋಟೋ ಹಾಕಿದ್ದೇವೆ. ಎಲ್ಲಾದ್ರೂ ನೀರು ಬಿದ್ದರೆ ಜಲ ಅವಘಡ ರಕ್ಷಣಾ ತಂಡ ಅಂತ ಇರ್ತದೆ. ಓಕೆ, ಅದೇ ಇದು ಹಳೆ ಆಂಬುಲೆನ್ಸು ನೋಡಿ. ಇಷ್ಟೆಲ್ಲ ಇದೆ ಇದರಲ್ಲಿ ಸಹ. ಇದಿಷ್ಟಿದೆ. ನಮ್ಮ ಸ್ಕೂಬಾ ಡೈವಿಂಗ್ ಐಟಮ್ಸ್ ಎಲ್ಲ ಆ ಬಾಕ್ಸ್ ಒಳಗೆ ಹಾಕಿಡ್ತೇವೆ ಎಲ್ಲ. ಓಕೆ, ನೋಡೋಣ. ಹೆಚ್ಚಿಗೆ ಬನ್ನಿ. ಹೆಚ್ಚಿಗೆ ಅಂದರೆ ಇದರಲ್ಲಿ ನಾವು ತೆಗೆದಿದೆ ಆ ಗಾಡಿಯಲ್ಲಿ ಹಾಕಿದ್ದೇವೆ. ಓಕೆ, ಇದು ಮಾಡಿಫೈ ಮಾಡ್ಕೊಂಡಿರೋದಾ ನೀವೆಲ್ಲ? ಹೌದು. ಆಕ್ಸಿಜನ್ ಯಾವಾಗಲೂ ರೆಡಿ ಇರುತ್ತೆ? ರೆಡಿ ಇದೆ. ಓಕೆ, ಇದರಲ್ಲಿ ನಮ್ಮ ಐಟಮ್ಸ್ ಎಲ್ಲ ಇದರಲ್ಲಿ ಇರ್ತದೆ. ಇದರಲ್ಲಿ ಸಿಲಿಂಡರ್ ಅಂದರೆ ಗೊತ್ತಾಯ್ತು. ಈ ಥರ ಸಿಲಿಂಡರ್ ಈ ಸಿಲಿಂಡರ್ ನಾವು ಆಕ್ಸಿಜನ್ ಹಾಕೊಂಡು ನೀರು ಅಡಿಗೆ ಹೋಗೋದು ಇದಿರ್ತದೆ. ನಿಮಗೆ ಇದು ಇಂಪಾರ್ಟೆಂಟ್. ರಕ್ಷಾ ಕವಚ, ನಿಮ್ಮ ಜೀವನ ಕಾಪಾಡೋದು ಇದೇನೆ. ನೀರಡಿಗೆ ಅಂತದ್ದು ಆರಿದೆ. ಹಗ್ಗ ಮತ್ತೆ ಎಲ್ಲ ಐಟಮ್ಸ್ಗಳು ಇದರಲ್ಲಿ ಇರ್ತದೆ ನಮಗೆ. ಸ್ಕೂಬಾ ಡೈವಿಂಗ್ ನೀರಡಿಗೆ ಹೋಗ್ಲಿಕ್ಕೆ ಎಲ್ಲ ಐಟಮ್ಸ್ ನೀರಲ್ಲಿ ಇದರಲ್ಲಿ ಇರ್ತದೆ ನಮಗೆ.
ಇದೆಲ್ಲ ಗ್ಲಾಸಸ್ ಎಲ್ಲ ಇರ್ತದೆ. ಆಕ್ಚುಲಿ ಇದು ಎಷ್ಟು ಅವರ್ ಬರುತ್ತೆ, ಹೇಗೆ ಏನು, ಎಷ್ಟು ಟೈಮ್ ಬರುತ್ತೆ ಇದೆಲ್ಲ? ಇದು ಸುಮಾರು ಆಕ್ಸಿಜನ್ ಎಲ್ಲ ಸ್ಕೂಬಾ ಡೈವಿಂಗಿಗೆ 1 ಗಂಟೆ ಬರ್ತದೆ. 1 ಗಂಟೆ ಬರ್ತದೆ. 1 ಗಂಟೆಗೆ ನೀವು ಟೈಮ್ ಕೌಂಟ್ ಮಾಡ್ಕೊಂಡು ಹೊರಗಡೆ ಬರಲೇಬೇಕು. ಖಂಡಿತವಾಗಿಯೂ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೇನೆ ಅದು ಆಪತ್ತಲ್ಲ. ಖಂಡಿತವಾಗಿ ತುಂಬ ಅಲ್ಲಿ ಗಾಡಿಯಲ್ಲಿ ಇಟ್ಟಿದೆ. ಮತ್ತೊಂದು ಎಮರ್ಜೆನ್ಸಿಗೆ ಅದರಲ್ಲಿ ಇಟ್ಟಿದೆ. ಯಾಕಂದ್ರೆ ರೋಪ್ ಎಲ್ಲ ಇಟ್ಕೊಂಡಿದ್ರ? ರೋಪ್ ಎಲ್ಲ ಇದೆ ಅಲ್ಲಿ. ಸ್ಕೂಬಾ ಡೈವಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ ಮತ್ತೆ. ಓಕೆ, ಫಸ್ಟ್ ಏಡ್ ಕಿಟ್ ಕೂಡ ಇದೆ. ಇದೆ. ಓಕೆ, ನೀವೇ ಡ್ರೈವಿಂಗ್ ಮಾಡ್ತೀರಾ? ಯಾರು ಇಲ್ಲ ಅಂತ ಹೇಳಿದ್ರೆ ಯಾರಿಲ್ಲ ನಾನೇ ಹೋಗ್ಬೇಕಾಗ್ತದೆ. ಇದು ತುಂಬ ಹಳೇದು ನೋಡಿ, ಎಲ್ಲ ಏನಿಲ್ಲ ಇದರಲ್ಲಿ ಸಹ 8 ಮಕ್ಕಳನ್ನು ನಾವು ಕರ್ಕೊಂಡು ಹೋಗಿದ್ದೇವೆ. ಈ ಸಲ ನನಗೆ ಈ ಆಂಬುಲೆನ್ಸ್ ತುಂಬ ಸಹಾಯ ಆಯಿತು. ಆದರೆ ಸಹ ಹಳೇದು ಆಂಬುಲೆನ್ಸ್ ಅಲ್ಲ, 5 ಲಕ್ಷ ತನಕ ಖರ್ಚು ಬಂತು. ಈ ಸಲ ಯಾರೂ ನನಗೆ ಸಹಾಯ ಮಾಡದಿದ್ದರೆ ನಾನು ಒಂದು ಲಕ್ಕಿ ಡಿಪ್ ಮಾಡ್ಬೇಕಂತ ಇದ್ದೀನಿ. ಆ ಲಕ್ಕಿ ಡಿಪ್ಪಲ್ಲಿ ಬಂದ ಹಣನು ಒಂದು ಹೊಸದು 45 ಲಕ್ಷದ್ದು ವೆಂಟಿಲೇಷನ್ ಆಂಬುಲೆನ್ಸ್ ತಗೊಳ್ಬೇಕು, ಉಚಿತವಾಗಿ ಮಾಡಲಿಕ್ಕೆ. ಈ ಸಲ ಜನಗಳ ಸಹಾಯದಿಂದ ಮಾಡಬೇಕು ಖಂಡಿತವಾಗಿಯೂ. ನಿಮ್ಮ ನಂಬರ್ ನಾವು ಪ್ರೊವೈಡ್ ಮಾಡ್ತೀವಿ ಖಂಡಿತವಾಗಿ ವಿಡಿಯೋದಲ್ಲಿ. ಆ ಲಕ್ಕಿ ಡಿಪ್ಪಲ್ಲಿ ಎಲ್ರಿಗೊಂದು ಬಹುಮಾನ ಇಟ್ಟು ಇಡೀ ನಮ್ಮ ಕರ್ನಾಟಕ ಆದ್ಯತೆ ಎಲ್ಲ ಸ್ಥಳಗಳು ಸಹ ಹೋಗಬೇಕು. ಆ ಉಳಿದ ಎಷ್ಟು ಹಣ ಬರ್ತದೆ ಆ ಹಣವನ್ನು ಉಳಿಸಿ ಒಂದು ಹೊಸ ಆಂಬುಲೆನ್ಸ್ ಖರೀದಿ ಮಾಡಬೇಕು. ಆ ಖರೀದಿ ಮಾಡಿದ್ಮೇಲೆ ಮತ್ತೆ ಜನಗಳಿಗೆ ಎಲ್ರಿಗೂ ಸಹ ವೆಂಟಿಲೇಷನ್ ಆಂಬುಲೆನ್ಸ್ ಉಚಿತವಾಗಿ ಮಾಡಬೇಕಂತ ಒಂದು ಆಸೆ. ಖಂಡಿತ ಮಾಡಿ, ಯಾಕೆಂದ್ರೆ ನಮ್ಮ ಕರ್ನಾಟಕದ ಜನತೆ ಎಲ್ರಿಗೂ ಮನಸ್ಸಲ್ಲಿರುತ್ತೆ. ಮಳೆ ಬಂದ್ರೆ ಎಲ್ಲ ನೋಡಿ, ಮಳೆ ಬಂದ್ರೆ ಬೀಳ್ತಾ ಉಂಟು ಇದರಲ್ಲಿ. ಮಳೆ ಬಂದ್ರೆ ಸೋರ್ತಾವ. ಹೌದು, ಅದೇ ತುಂಬಾ ಕಷ್ಟ ಆಗಿದೆ ನನಗೆ. ಮತ್ತೆ ಇಂಜಿನ್ ಕೆಲಸ ಆಗಿದೆ. ಯಾಕಂದ್ರೆ ಸರ್ಕಾರ ಒಂದು ಕೊಟ್ಟದ್ದು ಹಳೆದು, ಏನ್ ಮಾಡ್ಲಿಕ್ಕೆ ಮತ್ತೊಂದ್ಸಲ ಕೇಳಲಿಕ್ಕೆ ಆಗಲ್ಲ. ಹತ್ರ ನಾವು ನಡೆಸ್ತಾ ಇದ್ದೇವೆ. ಸುಮಾರು 5 ಲಕ್ಷ ತನಕ ಖರ್ಚಾಯ್ತು ಈ ಗಾಡಿಗೆ. ಈ ಗಾಡಿಗೆನೆ 5 ಲಕ್ಷ ಖರ್ಚಾಯ್ತಾ? ಯಾಕೆಂದ್ರೆ ಒಂದು ಗಾದೆ ಮಾತು ಕೇಳ್ತೀವಿ, ಹಳೆ ಮನೆಗೆ ಯಾವತ್ತು ಕೈ ಹಾಕ್ಬಾರ್ದು ಅಂತ. ಹಳೆ ಗಾಡಿಗೂ ಕೈ ಹಾಕ್ಬಾರ್ದು. ಇಲ್ಲ, ಹೋದಾಗಿ ಗಾಡಿ ನಮ್ಗೆ ಮಕ್ಳು ಕರ್ಕೊಂಡು ಹೋಗೋ ಒಂದ್ಸಲ ರೋಡಲ್ಲಿ ನಿಲ್ಸಿದ್ದು, ಮತ್ತೆ ನಮ್ಮ ಮುಂದೆ ಎಸ್ಕೋಟ್ ಇದ್ದ ಗಾಡಿ ಕರ್ಕೊಂಡು ಹೋಯ್ತಾ ಅವಾಗ. ಓಕೆ, ಅದಕ್ಕೆ ಇದನ್ನ ನಂಬ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಹೌದು, ಯಾವಾಗ ಎಲ್ಲಿ ಕೈ ಕೊಡುತ್ತೋ ಅಂತಲೂ ಹೇಳಕ್ ಆಗಲ್ಲ. ಹೌದೌದು, ಖಂಡಿತ. ಹೆಂಗೆ ಕೂರ್ತೀರಾ ಈಶ್ವರಣ್ಣ ಇಲ್ಲೆಲ್ಲ ಎಲ್ಲ ಕೂರ್ಸ್ಕೊಂಡು? ಯಾಕೆಂದ್ರೆ ಎಷ್ಟು ಸ್ವೆಟ್ ಆಗ್ತಾ ಇದೆ. ಇಲ್ಲ, ಅದಾದ್ಮೇಲೆ ಒಂದು ರೂಮ್ ಕಟ್ಟಿದ್ದೇವೆ. ಇದು ಖರ್ಚು ಸುಮಾರು ನಂಗೆ 1.5 ಲಕ್ಷ ರೂಪಾಯಿ ಖರ್ಚಾಗಿದೆ. ಅಂದ್ರೆ ಇದೇನು ಆಫೀಸ್ ತರ ಮಾಡ್ಕೊಂಡಿದ್ದೀರಾ? ಆಫೀಸ್ ಅಂದ್ರೆ ನೋಡಿ, ಈ ಸರ ಏನ್ ಮಾಡಿದೆ ಗೊತ್ತಾ, ಇದು ಫ್ರೀಜರ್ ಬಾಕ್ಸ್. ಓಕೆ, ಕರೆಂಟ್ ಇದು. ಓಕೆ, ಇದು ಯಾರಾದ್ರು ವ್ರತ ಭಟ್ರೆ ವೈರ್ ಹಾಕಿ ನಾವು ಮನೇಲಿ ಫ್ರಿಜ್ಜಲ್ಲಿ ಬಾಡಿ ಇಡ್ಬೋದು. ಇದು ನೋಡಿ, ಇದಕ್ಕೆ 2 ಲಕ್ಷ ರೂಪಾಯಿ ಆಗ್ತದೆ. ಇದು ಬೇರೆ ಬಾಡಿಗೆ ಕೊಡೋದಾದ್ರೆ 5,000 ರೂಪಾಯಿ ತಗೊಳ್ತಾರೆ. ನಾವು ಯಾರಾದರೂ ಬಂದರೆ ಅವರಿಗೆ ಉಚಿತವಾಗಿ ತಗೊಂಡೋಗಿ ಅವ್ರ ಮನೆಗೆ ಕೊಡ್ತೀವಿ ನಾವು. ಮತ್ತು ಇದೇ ಅಲ್ಲ, ಮತ್ತು ಇಬ್ಬರಿಗೆ ಸಹ ಮೊನ್ನೆ ನಾವು ಇಲ್ಲೊಂದು ಪ್ರೋಗ್ರಾಮ್ ಮಾಡಿದ್ವಿ. ಈ ಸಲ ಪ್ರೋಗ್ರಾಮ್ ಮಾಡಿದಾಗ ಇದೊಂದು ಮತ್ತು ಇಬ್ಬರಿಗೆ ಸಹ 2 ಆಟೋ ರಿಕ್ಷಾ ಕೊಟ್ಟಿದ್ದೀವಿ. ನೀವು ಸ್ವಾವಲಂಬಿ ಜೀವನ ಮಾಡುವವರಿಗೆ. ಕಷ್ಟ ಅಂದಮೇಲೆ ಮತ್ತೆ ಒಂದು 25 ಜನಕ್ಕೆ ಪ್ರೋತ್ಸಾಹಧನ, ಮಕ್ಕಳ ವಿದ್ಯಾರ್ಥಿ ವೇತನ ಎಲ್ಲ ಕೊಟ್ಟಿದ್ದೀವಿ. ಯಾಕೆಂದರೆ ನನಗೇನು ಕೊಡ್ತಾರೆ ಜನಗಳು, ಅದನ್ನು ಜನಗಳಿಂದ ಬಂದು ಜನಗಳಿಗೆ ಹೋಗಬೇಕು. ಡೆಡ್ ಬಾಡಿ ಯಾರಾದರೂ ಮನೆಗೆ ವ್ರತ ಪಡ್ತಾರೆ. ವ್ರತ ಪಟ್ಟಾಗ ಆ ಮನೇಲಿ 2 ದಿವಸ ಇಡಬೇಕಾಗತ್ತೆ. 2 ದಿವಸ ಇಡಬೇಕಾದ್ರೆ ಆಸ್ಪತ್ರೆಯಲ್ಲಿ ಫ್ರೀಜರಲ್ಲಿ ಇಡಬೇಕು. ಅಲ್ಲಿ ಹೋಗ್ಬೇಕಾದ್ರೆ ಡಾಕ್ಟರ್ ಅವ್ರು ಕೇಳ್ತಾರೆ, ಸರ್ಟಿಫಿಕೇಟ್ ಕೇಳ್ತಾರೆ. ಮತ್ತು ಅಲ್ಲಿ PM ಎಲ್ಲ ಮಾಡಬೇಕಾಗುತ್ತೆ, ಕಷ್ಟ ಆಗ್ತದೆ. ಕೆಲವ್ರ ಮನೇಲಿ ನಮಗೆ ಡಾಕ್ಟರ್ ಸರ್ಟಿಫಿಕೇಟ್ ತೋರಿಸಿದ್ರೆ ಇದು ತಗೊಂಡಾಗ ಅವ್ರ ಮನೇಲಿ ಕೊಡ್ತೇವೆ ನಾವು. ಮನೇಲಿ ಸ್ವಿಚ್ ಕರೆಂಟ್ ಹಾಕಿದರೆ ಇದು ಫುಲ್ಲು ಕೋಲ್ಡ್ ಆಗ್ತದೆ ನೋಡಿ. ಇದರಲ್ಲಿ ಇದರೊಳಗಡೆ ಬಾಡಿ ಇಡ್ಬೋದು. ಬಾಡಿ ಇಟ್ಟು ಈಗ ಹಾಕಿಬಿಟ್ಟು ಸ್ವಿಚ್ ಹಾಕಿ ಫುಲ್ ಐಸ್ ಆಗಿರ್ತದೆ. ಇದರಲ್ಲಿ ಏನು ಕೆಡದಾಗಿರ್ತದೆ ಇದು. ಏನು ಕೆಡಲ್ಲ, ಏನು ಸ್ಮೆಲ್ ಬರಲ್ಲ. ಯಾರ ಸಂಬಂಧಿಕರು ಬರೋ ಗಂಟೆ ಯಾರು ನೋಡ್ಬೇಕು ಅಂದ್ಕೊಂಡಿರ್ತಾರೆ ಅವ್ರಿಗೆಲ್ಲ 2, 3, 5 ದಿವಸ ತನಕ ಸಹ ಕರೆಂಟ್ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು. ಇದಕ್ಕೆ ಎಷ್ಟು? ಸುಮಾರು 2 ಲಕ್ಷ ರೂಪಾಯಿ ಆಗ್ತದೆ ಇದಕ್ಕೆ. ನಿಮ್ಮ ದುಡ್ಡೇ ಹಾಕಿರೋದು ಎಲ್ಲ. ಯಾಕೆಂದರೆ ನಾವು ಹಾಕುವಾಗ ಏನು ಮಾಡ್ತೇವೆ ಗೊತ್ತಾ, ಪ್ರತಿಯೊಂದು ಆಟೋ ಆಗಲಿ ಇದಕ್ಕೆಲ್ಲ ನಾವು ಜನಗಳಿಂದ, ಈಗ ನೋಡಿ ನನಗೆ ಏನೋ ಅಯೋಧ್ಯೆಗೆ ಕರೆದ್ರು. ಅಯೋಧ್ಯೆಗೆ ನನ್ನ ಇದೆಲ್ಲ ಗುರುತಿಸಿ ಉಚಿತವಾಗಿ ಫ್ಲೈಟ್ ಟಿಕೆಟ್ ಮಾಡಿ ಕರೆಸಿದ್ರು ನಮ್ಮ ಪೇಜಾವರ ಶ್ರೀಗಳು. ಕರೆದಾಗ ಅಲ್ಲಿ ಹೋದಾಗ ನನಗೆ ಸನ್ಮಾನ ಕಾರ್ಯಕ್ರಮ ಆಯಿತು. ಸನ್ಮಾನ ಕಾರ್ಯಕ್ರಮ ಒಂದು ಬೆಳ್ಳಿ ಕೊಡ ಕೊಟ್ಟರು. ಬೆಳ್ಳಿ ಕೊಡದಲ್ಲಿ ಆ ಶ್ರೀರಾಮ ದೇವರೊಂದು ದರ್ಶನ ಆಯಿತು. ಅವ್ರನ್ನ ಅಭಿಷೇಕ ಮಾಡಿದ ತೀರ್ಥ ನನಗೆ ಕಳಿಸಿದ್ರು. ಅಲ್ಲಿಂದ ಕಳಿಸುವಾಗ ಆ ತೀರ್ಥವನ್ನು ನಮ್ಮ ಇಲ್ಲಿ ಎಲ್ಲರಿಗೂ ಕೊಟ್ಟು, ನಮ್ಮ ಊರಿನವ್ರಿಗೆ ಕೊಟ್ಟು, ಆ ಬೆಳ್ಳಿಯ ಕೊಡದಲ್ಲಿ ಯಾರು ನನಗೆ ಗೌರವಧನ ಕೊಡ್ತಾರೆ ಸನ್ಮಾನ ಕಾರ್ಯಕ್ರಮದಲ್ಲಿ, ಆ ಹಣ ತಂದು ಅದಕ್ಕೆ ಹಾಕ್ತೇನೆ. ಮತ್ತು ನಾನು ದುಡ್ದು ಒಂದು 20% ಅದಕ್ಕೆ ಹಾಕ್ತೇನೆ. ಆ ಹಣವನ್ನು ವರ್ಷಕ್ಕೆ ಒಂದು ಸಲ ತೆಗೆದು ಈ ಜನಗಳಿಗೆ ಈ ಥರ ಸೇವೆ ಮಾಡ್ತೀನಿ. ಎಷ್ಟು ಸಲ ಅಂತ ನಮ್ಮ ಹೃದಯ ಗೆಲ್ತೀರಾ? ನನಗೆ ಅರ್ಥನೇ ಇದು ಮತ್ತೊಂದು ಆಂಬುಲೆನ್ಸ್. ಇದು 3 ಆಂಬುಲೆನ್ಸ್ ಉಂಟು. 3 ಆಂಬುಲೆನ್ಸ್ ಎಲ್ಲ ಆಂಬುಲೆನ್ಸ್ ಉಚಿತವಾಗಿ ಹಾಕಿದ್ದೀವಿ ನಾವು. ಓಕೆ, ಇದು ಯಾವ ಸಂದರ್ಭದಲ್ಲಿ ತೆಗೆದು? ಅದು ಲಾಂಗ್ ಜರ್ನಿಗೆ ಆಯಿತು. ಇದೆಲ್ಲ ಇದು ಬಾಡಿ ತಗೊಂಡು ಹೋಗ್ಲಿಕ್ಕೆ, ಡೆಡ್ ಬಾಡಿ ತಗೊಂಡು ಹೋಗ್ಲಿಕ್ಕೆ. ಓಕೆ, ನೀವು ಇವಾಗ ತುಮಕೂರು ಬೇರೆ ಜಿಲ್ಲೆಗೆ ಹೋಗ್ತಿರಲ್ಲ, ಅವಾಗ ಇದೆ ಇದು ಡೆಡ್ ಬಾಡಿ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಇದರಲ್ಲಿ ನೋಡಿ, ಅರ್ಜೆಂಟ್ ಪೇಷಂಟ್ ತಗೊಂಡು ಹೋಗ್ಬೋದು, ಇಲ್ಲಾಂದರೆ ಬಾಡಿ ತಗೊಂಡು ಹೋಗ್ಬೋದು. ಓಕೆ, ಎಷ್ಟು ಜನ ಡೆಡ್ ಬಾಡಿಗಳನ್ನ ನೀವು ತಗೊಂಡು ಐಡೆಂಟಿಫೈ ಮಾಡಿದ್ದೀರಾ ಅಂತ ನಾನು ಕೇಳಬೇಕು. ತುಂಬ ಇರ್ತದೆ. ಕೆಲವು ಡಿಕಂಪೋಸ್ ಆದ ಬಾಡಿನ ಐಡೆಂಟಿಫೈ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅವಾಗ ನಾವು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೇವೆ, ಅದರಿಂದ ಬೇಗ ಗೊತ್ತಾಗ್ತದೆ ನನಗೆ. ಮತ್ತು ನಿಮ್ಮನ್ನು ನಮಗೆ ಸರ್ಕಾರ ಎಷ್ಟೇ ಫೆಸಿಲಿಟೀಸ್ ಕೊಟ್ಟು ಅದೇ ಒಂದು ತಂಡನ ರಚನೆ ಮಾಡಿದರೂ ಕೂಡ ಯಾವುದೇ ಪೊಲೀಸ್ನವರು ಫಸ್ಟು ಏನಾದರೂ ಈ ಥರ
ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಏನಾದರೂ ಊಹಾಪೋಹಗಳು ಬಂದಿರುತ್ತೆ, ಅವರಿಗೆ ಅನುಮಾನ ಬಂದಿರುತ್ತೆ ಅಂದರೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡೋದೇ ಈಶ್ವರ್ ಮಲ್ಪೆ ಅವ್ರನ್ನ. ಖಂಡಿತವಾಗಿ ಎಷ್ಟೋ ಕೇಸ್ಗಳು ಮಂಡ್ಯದಿಂದ ಪೊಲೀಸ್ನವ್ರು ಬಂದು ಇಲ್ಲಿ ಮಿಸ್ಸಿಂಗ್ ಆದ ಕಂಪ್ಲೇಂಟ್ಗೆ ನಮ್ಮ ಸ್ಟೇಷನ್ ಬಂದಾಗ ನಮ್ಮ ಸ್ಟೇಷನ್ನ ಪೊಲೀಸ್ ಈಶ್ವರ್ ಮಲ್ಪೆಗೆ ಕೊಡಿ ಅವರು ಹುಡುಕ್ತಾರಂತೆ. ಆವಾಗ ನಾನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಆ ಹುಡುಗನ ಫೋಟೋ ಹಾಕಿದರೆ ಸಿಕ್ಕಿನ ಒಂದು 2-3 ಗಂಟೆಯಲ್ಲಿ ಹುಡುಗ ಎಲ್ಲಿದ್ದಂತ ಪತ್ತೆ ಹಚ್ಚಲಿಕ್ಕೆ ಆಗ್ತದೆ. ಓಕೆ. ಅಂಥದ್ರಲ್ಲಿ ಕೆಲವು ಕೊಲೆ ಮಾಡಿ ಬಂದವರು ಸಹ ಇದ್ದಾರೆ. ಅಂಥದ್ದು ಕೆಲವು ಕೇಸ್ ನಾವು ಹಿಡಿದು ನಮ್ಮ ಪೊಲೀಸ್ನವರೊಟ್ಟಿಗೆ ನಾವು ನೆರವಾಗ್ತೇವೆ ಖಂಡಿತವಾಗಿ. ಮತ್ತೆ ಇನ್ನೊಂದು ಅಲ್ಲಿ ಒಂದು ಬೋರ್ಡ್ ನೋಡ್ತೀನಿ, ಅದ್ರ ಬಗ್ಗೆ ಮಾತಾಡೋಣ ಬನ್ನಿ. ಖಂಡಿತವಾಗಿ. ಈಶ್ವರ್ ಮಲ್ಪೆ ತಂಡ ಟೀಮ್ ಅಂತ, ಅಂದ್ರೆ ನಿಮ್ಮ ಟೀಮ್ ಬಗ್ಗೆ ಮಾತಾಡೋಣ. ಟೀಮ್ ಕಟ್ಟಿದ್ದು ಯಾವಾಗ ಈಶ್ವರಣ್ಣ? ನಾನು ಫಸ್ಟ್ 1 ಮ್ಯಾನ್ ಆರ್ಮಿಯಾಗಿ ಒಬ್ಬನೇ ಮಾಡ್ತಿದ್ದೆ. ಒಬ್ಬನೇ ಮಾಡುವಾಗ ನನ್ನ ಜೊತೆಗೆ ನಾ ಮಾಡ್ತಾ ನಮ್ಮ ಶಬೀರ್ ಅಂತ ಹೇಳಿದಲ್ಲ, ಶಬೀರ್ ಅಂತ ಅವನು ಹೇಳಿದ ಫಸ್ಟಿಗೆ ಅಂತ ಒಂದೇ ಗಾಡಿ ಇತ್ತು. ಈಶ್ವರಣ್ಣ ನಾನು ನಿಮ್ಮ ಜೊತೆ ಪೈಲಟ್ ಆಗಿ ಬರ್ತೇವೆ, ನಿಮ್ಮೊಟ್ಟಿಗೆ ಸಹಾಯ ಮಾಡ್ತೇವೆ ಅಂತೇಳಿ. ಓಕೆ. ಅದಕ್ಕೆ ನಾನು ಆಯಿತು ಅಂತ ಹೇಳಿದೆ. ಆಮೇಲೆ ಫಸ್ಟ್ ಇವರು ನನ್ನ ಆಂಬುಲೆನ್ಸಲ್ಲಿ ಡ್ರೈವರ್ ಆಗಿ ಬಂದದ್ದು ಶಬೀರ್ ಅಂತ ಇವರು. ಓಕೆ, ನಮಸ್ತೆ. ಇವ್ರ ನಮ್ಮ ಮುಖಾಂತರ ಫಸ್ಟ್ ಡ್ರೈವರ್ ಬಂದದ್ದು. ಟೀಮಲ್ಲಿ ನಾನು ಒಬ್ಬನೇದು, ಆಮೇಲೆ 2 ಆಯಿತು. ಆಮೇಲೆ ನನ್ನ ಸ್ನೇಹಿತರು ಒಬ್ಬೊಬ್ಬರೇ ಬರಲಿ ಶುರುವಾಗಿ ಈಗ 10-12 ಜನ ಆಗಿದ್ದಾರೆ ಈಗ ನಿಮ್ಮ ಟೀಮ್. ನನ್ನ ಟೀಮ್ 12 ಜನಕ್ಕಿಂತ ಹೆಚ್ಚು. ಎಲ್ಲಿ ಯಾವ್ಯಾವ ಭಾಗದವರು ಬಂದಿದ್ದು? ಇದೇ ಭಾಗದಲ್ಲಿ ನಮ್ಮ ಊರಿನವ್ರೆ. ಅದರಲ್ಲಿ ಸಹ ಇವನ ಹೆಸರು ಶಬೀರ್ ಅಂತ, ಮತ್ತೊಬ್ಬನ ಹೆಸರು ದೀಪು ಅಂತ, ಅವನು ಆಟೋ ಡ್ರೈವರು. ಮತ್ತೊಬ್ಬನ ಹೆಸರು ಮಹೇಶ್ ಅಂತ, ನಮ್ಮ ಚಿಕ್ಕಮ್ಮನ ಮಗ. ಮತ್ತೊಬ್ಬನ ಹೆಸರು ಬುರಾನ್ ಅಂತ, ಮತ್ತೊಬ್ಬ ಮುಸ್ತಾಕು, ಓಕೆ. ಹಾಗೆ ರಕ್ಷಿತ್, ಅಭಿಷೇಕ್ ಮತ್ತೆ ಶಿವರಾಜ್ ನಮ್ದು ಟೀಮಲ್ಲಿ. ಓಕೆ. ಒಟ್ಟಿಗೆ ಸುಮಾರು 10 ಜನ ಹುಡುಗರು ಇದ್ದಾರೆ. ಎಲ್ಲನೂ ಮಧ್ಯೆ ಸೇರಿಸ್ಕೊಂಡು ಮಾಡಿದ್ದೇವೆ. ಸಂಬಳ ಇಲ್ಲ, ಏನಿಲ್ಲ, ಸಮಯ ಇಲ್ಲ, ಇಂತಿಷ್ಟ ಸಮಯಕ್ಕೆ ದುಡಿಬೇಕು, ಈ ಥರ ಏನಿಲ್ಲ. ಇವರೆಲ್ಲ ನಿಸ್ವಾರ್ಥ ಸೇವೆಗೆ ಬಂದಿರೋರು. ಖಂಡಿತವಾಗಿ. ಯಾಕೆಂದ್ರೆ ನಾನು ಒಂದು ಕಾಲ್ ಬಂದರೆ ಸಾಕು, ಇವರು ತಕ್ಷಣ ನನಗಿಲ್ಲದ್ರೆ ಇವರಿಗೆ ಹೋಗ್ತಾನೆ. ನಂಬರ್ ಹಾಕಿದೆ, ನೀವೊಂದು ಸಹ ಮತ್ತೊಂದು ಡ್ರೈವರ್ದು ಹಾಕಿದ್ದೀನಿ. ಯಾರು ಕಾಲ್ ಬಂದರೂ ನಮ್ಮ ಮನೆಯಲ್ಲೇ ಇರೋದಲ್ಲ, ಇವನ ಮನೆ ಪಕ್ಕದಲ್ಲೇ ಇದೆ, ಮತ್ತೊಬ್ಬಂದು ಸ್ವಲ್ಪ ದೂರ ಇದೆ. ಯಾರಾದರೂ 3 ಜನ ಬಂದು ಎತ್ಕೊಂಡು ಹೋಗ್ತಾರೆ ಆಂಬುಲೆನ್ಸ್ ನೋಡಿ. ಇದು ನೋಡಿ, ಇದೇನೆಂದರೆ ಇದು ಕೇಳಿದ್ರಿ ನೀವು, ಟೀಮ್ ಈಶ್ವರ್ ಮಲ್ಪೆ. ನಮ್ಮ ಟೀಮ್ನ ಹೆಸರು ನನ್ನ ಒಂದು ಸಂಸ್ಥೆಯಿಂದ ನಾನು ಮಾಡೋದು ಏನಂದರೆ, ಇದು ಉಚಿತ ಕಿವಿಯ ತಪಾಸಣಾ ಹಾಗೂ ಶ್ರವಣ ಯಂತ್ರಗಳಿಗೆ ಸಹಾಯ ಕಾರ್ಯಕ್ರಮ. ಓಕೆ. ನಮ್ಮೊಬ್ಬರು ಸ್ನೇಹಿತರಿದ್ದಾರೆ, ಅವರು ಹೇಳಿದರು, ಈಶ್ವರಣ್ಣ ನಾವು ಕಿವಿ ಕೇಳಿಸಿದವರಿಗೆ ನಾವು ಉಚಿತವಾಗಿ ತಪಾಸಣೆ ಮಾಡ್ತೀವಿ. ಆಮೇಲೆ ಅದಕ್ಕೆ ಸುಮಾರು ಒಂದು 10,000 to 15,000 ರೂಪಾಯಿ ಆಗ್ತದಲ್ಲ, ನಿಮ್ಮ ಲೆಕ್ಕದಲ್ಲಿ ಏನಿದೆ ಅಂತ ನಾನು ಹೇಳಿದೆ. ಕಿವಿಯ ತಪಾಸಣೆ ಮಾಡುವ ಫ್ರೀ ಮಾಡಿದಾದ್ರೆ ಅದಕ್ಕೆ ಕಿವಿಗೆ ಅದು ಒಂದು ಹೇರಿಂಗ್ ಅಂತ ಇದ್ದಲ್ಲ, ಅದಕ್ಕೆ ಒಂದು 10,000 ರೂಪಾಯಿ ಆದರೆ 40% ನಾವು ಕೊಡ್ತೇವೆ ನಮ್ಮ ಲೆಕ್ಕದಲ್ಲಿ, 60% ಮನೆಯವರು ಕೊಡ್ತಾರೆ. ಆ ಲೆಕ್ಕದ ಯಾರಿಗೆ ಕಿವಿ ಕೇಳಿಸೋದಿಲ್ಲವೋ ಅಂಥವರಿಗೆ ಇವರು ತಪಾಸಣೆ ಮಾಡಿ ಆ ಹಣದಲ್ಲಿ 40%, ಈಗ 10,000 ರೂಪಾಯಿ ಆದರೆ 4,000 ರೂಪಾಯಿ ನಮ್ಮ ಲೆಕ್ಕದಲ್ಲಿ 6,000 ರೂಪಾಯಿ ನಾವು ಅವ್ರ ಮನೇಲಿ ತಗೊಳ್ಬೇಕು. ಆ ಲೆಕ್ಕದಲ್ಲಿ ನಾವು ಮಾಡಿದ್ದೇವೆ. ಓಕೆ, ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ರೆ. ಅಂದರೆ ಸಾಕಷ್ಟು ಕಾರ್ಯಕ್ರಮಗಳು ಇದ್ರ ಮುಖಾಂತರ ಆಗಿದೆ. ಖಂಡಿತವಾಗಿ. ತುಂಬ ಒಂದು 10-20 ಕಡೆ ಇಂಥ ಕಾರ್ಯಕ್ರಮಗಳು ಆಗಿದೆ. ಇಲ್ಲೇನೆ ಇಲ್ಲೆಲ್ಲ ಬೇಲೂರು ಆಗಿದೆ, ನಮ್ಮ ಹೆಬ್ರಿ ಆಗಿದೆ, ಓಕೆ, ನಮ್ಮ ಪೆರುಡೂರು ಆಗಿದೆ, ಬಾಳೆಹೊನ್ನೂರು ಸೈಡ್ ಎಲ್ಲ ಕಡೆ ಸಹ ಮಾಡ್ತಾ ಇದ್ದಾರೆ. ಈಗ ಆಗ್ತಾ ಇನ್ನಷ್ಟೇ ಆಗ್ತಾ ಉಂಟು. ಈಗ ಓಕೆ, ಎಲ್ಲ ಕಡೆ ಸಹ ಮಾಡ್ತಾ ಇದ್ದಾರೆ ಅವರು. ಆವಾಗ ನಾವು ಮಾಡ್ತಾ ಇದ್ದೇವೆ.